ನಿಮ್ಮ ಪರೀಕ್ಷೆಯಲ್ಲಿ ಸುಮಾರು 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೋ, ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತೇಳಿ ಈ ರೀತಿ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 32ರಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಕ್ಲೂಗಳನ್ನ ನಿಮಗೆ ಕೊಟ್ಟಿರ್ತಾರೆ, ನೀವು ಗಮನಿಸಬಹುದು ಇಲ್ಲೆಲ್ಲ ಕ್ಲೂಗಳಿದಾವೆ. ಸೊ ನೀವುಗಳು ಇದೇ ಕ್ಲೂಗಳನ್ನ ಬಳಸಿಕೊಂಡು ಒಂದು ಸ್ಟೋರಿಯನ್ನ ಬರಿಬೇಕಾಗುತ್ತೆ ನಿಮ್ಮ ಒಂದು ಆನ್ಸರ್ ಪೇಪರ್ ಅಲ್ಲಿ. ಸೊ ಈ ಒಂದು ಸ್ಟೋರಿ ಬರೀತಕ್ಕಂಥದ್ದು ತುಂಬಾನೇ ಕಷ್ಟ ಅಂತೇಳಿ ಅನೇಕ ವಿದ್ಯಾರ್ಥಿಗಳು ಭಾವಿಸಿರ್ತಾರೆ ವಿದ್ಯಾರ್ಥಿಗಳೇ. ಆದ್ರೆ ಇಲ್ಲಿ ನೋಡಿ, ನಾನು ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಆ ಒಂದು ಟ್ರಿಕ್ಸ್ ಗಳನ್ನ ಯಾವುದೇ ಸ್ಟೋರಿ ಕೊಟ್ಟರು ಕೂಡ ನೀವು ಯೂಸ್ ಮಾಡಿಕೊಂಡು ಸುಲಭವಾಗಿ ಅರ್ಥಗರ್ಭಿತ ಆಗಿರ್ತಕ್ಕಂತಹ ಸೆಂಟೆನ್ಸ್ ಗಳನ್ನ, ಅಂದ್ರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಎಲ್ಲರೂ ಕೂಡ 3ಕ್ಕೆ 3 ಅಂಕಗಳನ್ನ ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅವ್ರು ಏನು ಸ್ಟೋರಿ ಕೊಟ್ಟಿರ್ತಾರೋ ಆ ಸ್ಟೋರಿಗಳನ್ನ ನೀವು ಡೈಲಿ ಲೈಫಲ್ಲಿ ಯಾರೋ ನಿಮಗೆ ಹೇಳಿರ್ತಾರೆ, ಅಥವಾ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಅಥವಾ ಕಥೆಗಳ ಪುಸ್ತಕದಲ್ಲಿ ಕೇಳಿರ್ತಕ್ಕಂತಹ ಸ್ಟೋರಿಗಳನ್ನೇ ಅವರು ಕೊಟ್ಟಿರ್ತಾರೆ. ನಿಮಗೆ ತಿಳಿದೇ ಇರತಕ್ಕಂತಹ ಹೊಸ ಸ್ಟೋರಿಗಳನ್ನ ಆಲ್ಮೋಸ್ಟ್ ಕೊಟ್ಟಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಏನಿದೆನೋ ಇದು 2000 ಈಗೇನು 25 ಮತ್ತು 26ನೇ ಸಾಲಿನಲ್ಲಿ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2ನೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ ಅನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ನಿಮಗೆ ಎಕ್ಸಾಂಪಲ್ ಆಗಿ. ಇನ್ನು ಕ್ವಶನ್ ನಂಬರ್ 1, ಕ್ವಶನ್ ಪೇಪರ್ 1 ಮತ್ತು 3 ಮತ್ತು 4 ಇದರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಕೂಡ ಬೇರೆ ವಿಡಿಯೋಗಳಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಎಲ್ಲ ಸ್ಟೋರಿಗಳನ್ನ ಅಬ್ಸರ್ವ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಕೊಟ್ಟಿರೋ ಸ್ಟೋರಿ ಏನಿದೆ ಇದು ನೀವೆಲ್ಲರೂ ಕೂಡ ಇದನ್ನ ಕೇಳಿರ್ತೀರಾ. ಎ ಹಂಗ್ರಿ ಡಾಗ್ ಅಂದ್ರೆ ಒಂದು ಹಸಿದಿರ್ತಕ್ಕಂತಹ ನಾಯಿ ಒಂದು ಮಾಂಸದ ಅಂಗಡಿಯಿಂದ ಒಂದು ಏನ್ ಮಾಡಿರುತ್ತೆ ನೋಡಿ, ಒಂದು ಪೀಸ್ ಆಫ್ ಮೀಟ್ ಅನ್ನ ಎತ್ಕೊಂಡು ಬಂದಿರುತ್ತೆ. ಅದೇನು ಅಂದ್ರೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಲುಕ್ಡ್ ಬಿಲೋ ಅಂದ್ರೆ ಕೆಳಗಡೆ ನೋಡುತ್ತೆ ನೀರನ್ನ, ತನ್ನ ಒಂದು ಪ್ರತಿಬಿಂಬವನ್ನ, ರಿಫ್ಲೆಕ್ಷನ್ ಅನ್ನ ನೋಡುತ್ತೆ. ಇನ್ನೊಂದು ನಾಯಿ ಅಲ್ಲಿದೆ ಮತ್ತು ಅದರ ಬಾಯಲ್ಲೂ ಕೂಡ ಇನ್ನೊಂದು ಪೀಸ್ ಆಫ್ ಮೀಟ್ ಇದೆ. ಸೊ ಆ ಒಂದು ಮಾಂಸದ ತುಣುಕನ್ನ ತಾನೇ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ದುರಾಸೆಯಿಂದ ನಾಯಿ ಕಡೆ ಅಂದ್ರೆ ತನ್ನ ಒಂದು ಪ್ರತಿಬಿಂಬ ಏನಿರುತ್ತೋ ಅದರ ಕಡೆನೆ ಬೊಗಳುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದರ ಬಾಯಿಯಲ್ಲಿದ್ದಂತಹ ಒಂದು ಮೀಟ್ ಏನಿತ್ತೋ ಅದು ಕೂಡ ವಾಟರ್ ಒಳಗಡೆ ಬೀಳುತ್ತೆ. ಇದರಿಂದ ನಾಯಿಗೆ ಡಿಸಪಾಯಿಂಟ್ ಆಗುತ್ತೆ. ಸೊ ಈ ಕಥೆಯನ್ನ ನೀವೆಲ್ಲರೂ ಕೇಳಿರ್ತೀರ. ಸೊ ಈ ಕ್ಲೂಗಳನ್ನ ಓದಿದಾಗ ನಮಗೆ ಆ ಕಥೆ ನೆನಪಾಯ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬರೆಯೋದು ಅಂತಕ್ಕಂಥದ್ದೇ ಈಗ ನಿಮ್ಮ ಪ್ರಶ್ನೆ ಆಗಿರುತ್ತೆ. ನೋಡಿ, ಈಗ ನಾನು ಒಂದೊಂದೇ ಸೆಂಟೆನ್ಸ್ ಅನ್ನ ನಿಮಗೆ ಕ್ರಿಯೇಟ್ ಮಾಡ್ತಾ ಹೋಗ್ತೇನೆ. ಅವೆಲ್ಲವನ್ನು ಕೂಡ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಬೇರೆ ಸ್ಟೋರಿಗಳಿಗೂ ಕೂಡ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಸೆಂಟೆನ್ಸ್ ಯಾವಾಗಲೂ ಕೂಡ ಅವ್ರು ಯಾವುದೇ ಸ್ಟೋರಿ ಕೊಡಲಿ, ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಒನ್ಸ್ ಅಪಾನ್ ಎ ಟೈಮ್. ಸೊ ಈ ರೀತಿ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಎ ಹಂಗ್ರಿ ಡಾಗ್ ಅಂತ ಇದೆ ಅಲ್ವಾ, ಒನ್ಸ್ ಅಪಾನ್ ಎ ಟೈಮ್ ಆದ್ಮೇಲೆ ಇದು ಫಿಕ್ಸ್ ಇಲ್ಲಿ ಬರೀತಕ್ಕಂಥದ್ದನ್ನ ಗಮನಿಸಿ. ದೇರ್ ವಾಸ್ ಎ, ಇಲ್ಲಿವರೆಗೂ ಕೂಡ ನೀವು ಕಾಮನ್ ಆಗಿ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಅಂತೇಳಿ ಇಷ್ಟನ್ನ ಬರ್ಕೊಂಡು ಆದ್ಮೇಲೆ ನೋಡಿ, ದೇರ್ ವಾಸ್ ಎ ಆದ್ಮೇಲೆ ಎ ಹಂಗ್ರಿ ಡಾಗ್ ಇಲ್ಲೇ ಇದೆ ಅಲ್ವಾ, ಹಂಗ್ರಿ ಡಾಗ್ ಅನ್ನ ಬರ್ಕೊಳ್ತಾ ಇದ್ದೇವೆ. ಒಂದು ಹಸಿದಿರತಕ್ಕಂತಹ ನಾಯಿ ಇತ್ತು ಅಂತೇಳಿ ನಮಗೆ ಈ ಒಂದು ಮೀನಿಂಗ್ಫುಲ್ ಆಗಿರೋ ಫಸ್ಟ್ ಸೆಂಟೆನ್ಸ್ ಸಿಗುತ್ತೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಹಂಗ್ರಿ ಡಾಗ್. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ಲೂ ಏನಿದೆ, ಸ್ಟ್ಯಾಂಡ್ ಬೈ ಎ ಮೀಟ್ ಶಾಪ್ ಅಂದ್ರೆ ಒಂದು ಮಾಂಸದ ಅಂಗಡಿಯ ಹತ್ರ ಅದು ನಿಂತ್ಕೊಂಡಿತ್ತು ಅಂತ ಅಲ್ವಾ. ಸೊ ನಾವು ಇಲ್ಲಿ ಡಾಗಿಗೆ ಏನ್ ಮಾಡ್ತಾ ಇದ್ದೇವೆ, ಹಿ ಅಂತಕ್ಕಂತಹ ಒಂದು ಪ್ರೊನೌನ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಹಿ ವಾಸ್ ಬೇಡ, ಈ ವಾಸ್ ಅನ್ನ ತೆಗೆಯೋಣ. ಹಿ ಸ್ಟುಡ್, ಇಲ್ಲಿ ನೋಡಿ ಸ್ಟ್ಯಾಂಡ್ ಇರೋದನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಬರೆದುಕೊಳ್ಳೋಣ. ಹಿ ಸ್ಟುಡ್, ನೋಡಿ ಈ ಸ್ಟ್ಯಾಂಡ್ ಇರೋದನ್ನ ಸ್ಟುಡ್ ಅಂತ ಮಾಡ್ತೇವೆ. ಸ್ಟೋರಿಯನ್ನ ನಾವು ಯಾವಾಗಲೂ ಕೂಡ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲೇ ಹೇಳ್ತಾ ಇರ್ತೀವಲ್ವಾ. ಸೊ ಇಲ್ಲಿ ಸ್ಟ್ಯಾಂಡ್ ಇರೋದನ್ನ ಸ್ಟುಡ್ ಅಂತ ಬರೆದುಕೊಳ್ತಾ ಇದ್ದೇವೆ. ಹಿ ಸ್ಟುಡ್ ಬೈ ಎ ಮೀಟ್ ಶಾಪ್, ಇದನ್ನೇ ಬರೆದುಕೊಳ್ಳೋಣ. ಹಿ ಸ್ಟುಡ್ ಬೈ ಅ ಮೀಟ್ ಶಾಪ್. ಸೊ ಇಲ್ಲಿಗೆ ಮತ್ತೊಂದು ಸೆಂಟೆನ್ಸ್ ಮುಗಿಯುತ್ತೆ. ಹಿ ಸ್ಟುಡ್ ಬೈ ಎ ಮೀಟ್ ಶಾಪ್. ನೆಕ್ಸ್ಟ್ ನೋಡಿ, ಬಚ್ಚರ್ ಆಫರ್ಸ್ ಎ ಪೀಸ್ ಆಫ್ ಮೀಟ್ ಅಂತ ಇದೆ. ಅಂದ್ರೆ ಅಲ್ಲಿರ್ತಕ್ಕಂತಹ ಮಾಂಸದ ವ್ಯಾಪಾರಿ ಏನಿದ್ನೋ ಆ ನಾಯಿಗೆ ಒಂದು ಮಾಂಸದ ತುಣುಕನ್ನ ಕೊಡ್ತಾ ಇದ್ದಾನೆ. ಸೊ ನಾವು ಇಲ್ಲಿ ಮತ್ತೊಂದು ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ದ ಬಚ್ಚರ್, ನೋಡಿ ಅಲ್ಲಿರೋ ಸೆಂಟೆನ್ಸ್ ತೆಗೆದುಕೊಳ್ತಾ ಇದ್ದೇವೆ. ದ ಬಚ್ಚರ್ ಆಫರ್ಸ್ ಇರೋದನ್ನ ಫಾಸ್ಟ್ ಟೆನ್ಸ್ ಅಲ್ಲಿ ಬರೆಯೋಣ. ಆಫರ್ಡ್ ಅ ಪೀಸ್ ಆಫ್ ಮೀಟ್, ಎ ಪೀಸ್ ಆಫ್ ಮೀಟ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವೇನು ಚೇಂಜ್ ಮಾಡಿಲ್ಲ, ಕೇವಲ ಇಲ್ಲಿ ದ ಅನ್ನ ಸೇರಿಸಿರ್ತೇವೆ.
ಅಲ್ವಾ. ದ ಬಚರ್ ಆಫರ್ಸ್ ಇರೋದನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಬರಿಬೇಕು. ಸೊ ಆಫರ್ಡ್ ಅಂತ ಬರ್ದಿದ್ದೇವೆ. ಇನ್ನು ಈ ಇಡೀ ಪೂರ್ತಿ ಸೆಂಟೆನ್ಸ್ ಅನ್ನು ಹಾಗೇನೆ ಬರಿತೇವೆ. ದ ಬಚರ್ ಆಫರ್ಡ್ ಎ ಪೀಸ್ ಆಫ್ ಮೀಟ್ ಅಂತೇಳಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಟುಕ್ ಇನ್ ದ ಮೌತ್ ಅಂತ ಇದೆ. ಅದನ್ನ ಬಾಯಲ್ಲಿ ಕಚ್ಕೊಳ್ತೀವಿ. ಯಾರು? ನಾಯಿ. ಸೊ ನಾವೇನ್ ಮಾಡ್ತೇವೆ, ದ ಡಾಗ್ ಅಂತ ಇಲ್ಲಿ ತಗೊಳ್ತಾ ಇದ್ದೇವೆ ಸಬ್ಜೆಕ್ಟ್ ಆಗಿ. ದ ಡಾಗ್ ಟುಕ್ ಇನ್ ದ ಮೌತ್ ಅಂತ ಇದೆ ಅಲ್ವಾ. ದ ಡಾಗ್ ಟುಕ್ ಏನನ್ನ, ಪೀಸ್ ಆಫ್ ಮೀಟ್ ಅಲ್ವಾ. ಟುಕ್ ಎ ಪೀಸ್ ಇರೋದನ್ನ ದ ಅಂತ ಮಾಡ್ತಾ ಇದ್ದೇವೆ. ಯಾಕೆ ದ ಮಾಡ್ತಾ ಇದೀವಿ ಅಂದ್ರೆ, ಆಲ್ರೆಡಿ ಈಗ ನಾವು ಆ ಒಂದು ಪೀಸ್ ಆಫ್ ಮೀಟ್ ನ ಒಂದು ಸಾರಿ ಡಿಸ್ಕಷನ್ ಮಾಡಿದ್ದೇವೆ. ಸೊ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಿಕೊಂಡು ಬರಿಬೇಕಾಗುತ್ತೆ. ದ ಡಾಗ್ ಟುಕ್ ದ ಪೀಸ್ ಆಫ್ ಮೀಟ್. ನೋಡಿ, ಅಲ್ಲಿರೋ ಪದಗಳನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. 90% ಅಲ್ಲಿರೋ ಪದಗಳೇ ಯೂಸ್ ಆಗ್ತವೆ ಸ್ಟೋರಿಯಲ್ಲಿ. ದ ಡಾಗ್ ಟುಕ್ ದ ಪೀಸ್ ಆಫ್ ಮೀಟ್ ಇನ್ ಹೀಸ್ ಮೌತ್. ನೋಡಿ, ಇದೇ ಸೆಂಟೆನ್ಸ್ ಟುಕ್ ಇನ್ ದ ಮೌತ್ ಇದೆ ಅಲ್ವಾ. ಟುಕ್ ಇನ್ ಹಿಸ್ ಮೌತ್ ಅಂತ ಸೆಂಟೆನ್ಸ್ ಬರೆದಿದ್ವಿ. ಇನ್ನು ನೆಕ್ಸ್ಟ್ ನೋಡಿ, ರ್ಯಾನ್ ಓವರ್ ಎ ಬ್ರಿಡ್ಜ್ ಅಂತ ಇದೆ. ಸೊ ಇಲ್ಲಿ ಅದೇನ್ ಮಾಡ್ತಾ ಇದೆ, ಬ್ರಿಡ್ಜ್ ಮೇಲೆ ಓಡ್ತಾ ಇದೆ. he started ರನ್ ಓವರ್ ಎ ಬ್ರಿಡ್ಜ್ ಅಂತ ಬರೀತೇವೆ. he started ರನ್ ಓವರ್ ಅ ಬ್ರಿಡ್ಜ್. ಸೊ ಆ ಬ್ರಿಡ್ಜ್ ಮೇಲೆ ಅದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಲುಕ್ಡ್ ಬಿಲೋ ಅಂತ ಇದೆ, ಅಂದ್ರೆ ಆ ಬ್ರಿಡ್ಜ್ ಇಂದ ಕೆಳಗಡೆ ನೋಡ್ತಾ ಇದೆ. ದ ಡಾಗ್ ಲುಕ್ಡ್ ಬಿಲೋ. ಇಷ್ಟೇ ನೋಡಿ ಸೆಂಟೆನ್ಸ್. ದ ಡಾಗ್ ಲುಕ್ಡ್ ಬಿಲೋ ಇನ್ ಟು ದ ವಾಟರ್ ಇದೆ. ಸೊ ಇದೇ ಸೆಂಟೆನ್ಸ್ ಕಂಟಿನ್ಯೂ ಮಾಡೋಣ. ಇನ್ ಟು ದ ವಾಟರ್, ಬಿಲೋ ಇನ್ ಟು ದ ವಾಟರ್ ಅಂದ್ರೆ ನೀರಿನ ಒಳಗಡೆ ನೋಡ್ತಾ ಇದೆ ನಾಯಿ. ಇನ್ ಟು ದ ವಾಟರ್. ಸಾ ಎನದರ್ ಡಾಗ್ ಅಂತ ಇದೆ. ಸೊ ನಾಯಿ ಏನ್ ಮಾಡುತ್ತೆ, ಅಲ್ಲೇನೋ ರಿಫ್ಲೆಕ್ಷನ್ ಕಾಣಿಸುತ್ತಲ್ವಾ, ಅದನ್ನ ಇನ್ನೊಂದು ನಾಯಿ ಅಂತ ತಿಳ್ಕೊಳ್ಳುತ್ತೆ. ಸೊ ಹಿ ಥಾಟ್ ಅಂದ್ರೆ ವಿಚಾರ ಮಾಡುತ್ತೆ ಅಂತೇಳಿ. ಹಿ ಥಾಟ್ ದೇರ್ ವಾಸ್ ಎನದರ್ ಡಾಗ್ ಅಂತ ಬರಿಬಹುದು. ಎನದರ್ ಡಾಗ್, ಇನ್ನೊಂದು ನಾಯಿ ಅಲ್ಲಿದೆ ಅಂತ ಅನ್ಕೊಳ್ಳುತ್ತೆ. ಹಿ ಥಾಟ್ ದೇರ್ ವಾಸ್ ಎನದರ್ ಡಾಗ್ ಅಂತ ಬರೀಬಹುದು, ಅಥವಾ ಹಿ ಸಾ ಎನದರ್ ಡಾಗ್ ಅಂತ ಕೂಡ ನೀವು ಇಲ್ಲಿರೋದನ್ನೇ ಬರೆದ್ರು ಕೂಡ ಓಕೆ. ಬೈ ಲುಕಿಂಗ್ ಎಟ್ ಹಿಸ್ ರಿಫ್ಲೆಕ್ಷನ್, ಇಲ್ಲಿ ರಿಫ್ಲೆಕ್ಷನ್ ಇದೆ ಅಲ್ವಾ, ಅದನ್ನೇ ಇದೇ ಸೆಂಟೆನ್ಸ್ ಕಂಟಿನ್ಯೂ ಮಾಡಬೇಕು. ಬೈ ಲುಕಿಂಗ್ at his own reflection ಅಂತೇಳಿ ಮತ್ತೊಂದು ಸೆಂಟೆನ್ಸ್ ಬರಿತಾ ಇದ್ದೇವೆ. ಬಾರ್ಕ್ಡ್ ಅಂತ ಇದೆ, ಅಂದ್ರೆ ಬೊಗಳೋದು ಅಂತೇಳಿ. ಹಿ ಸ್ಟಾರ್ಟೆಡ್ ಬಾರ್ಕಿಂಗ್ ಅಂತ ಬರಿಬಹುದು, ಅಥವಾ ಹಿ ಬಾರ್ಕ್ಡ್ ಎಟ್ ಅನದರ್ ಡಾಗ್ ಅಂತ ಬರಿಬಹುದು. ಹಿ ಬಾರ್ಕ್ಡ್ ಎಟ್ ದ ರಿಫ್ಲೆಕ್ಷನ್, ಪ್ರತಿಬಿಂಬದ ಕಡೆ ಅದೇನ್ ಮಾಡುತ್ತೆ, ಬೊಗಳುತ್ತೆ. ಹಿ ಬಾರ್ಕ್ಡ್ ಎಟ್ ದ ರಿಫ್ಲೆಕ್ಷನ್. ಏನಾಗುತ್ತೆ, ಬಾಯಲ್ಲಿರ್ತಕ್ಕಂತಹ ಮೀಟ್ ಕೆಳಗಡೆ ಬೀಳುತ್ತಲ್ವಾ, ನೋಡಿ ದ ಮೀಟ್ ಅಂತ ಇಲ್ಲಿ ದ ಸೇರಿಸ್ಕೊಂಡ್ರೆ ಸಾಕು. ದ ಮೀಟ್ ಫೆಲ್ ಇನ್ ಟು ದ ವಾಟರ್ ಬರಿಬಹುದು. ದ ಮೀಟ್ ಫೆಲ್ ಇನ್ ಟು ದ ವಾಟರ್. ಇನ್ನು ಕೊನೆಗೆ ಡಿಸಪಾಯಿಂಟೆಡ್ ಇದೆ, ಅಂದ್ರೆ ಹತಾಶೆಗೊಳ್ಳೋದು ಅಂತೇಳಿ. ದ ಡಾಗ್, ಇಲ್ಲೇನು ಬರಿಬಹುದು, ದ ಡಾಗ್ ಲಾಸ್ಟ್ ಇಟ್ಸ್ ಮೀಟ್ ಅಂತ ಬರಿಬಹುದಲ್ವಾ, ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಬರಿಬಹುದು. ದ ಡಾಗ್ ಲಾಸ್ಟ್ ಇಟ್ಸ್ ಮೀಟ್ ಅಥವಾ ಫುಡ್ ಅಂತ ಬರೆಯೋಣ. ಇಟ್ಸ್ ಫುಡ್, ತನ್ನ ಒಂದು ಆಹಾರವನ್ನು ಕಳೆದುಕೊಳ್ಳುತ್ತೆ. ಆ್ಯಂಡ್ ಡಿಸಪಾಯಿಂಟೆಡ್, ನೋಡಿ ಅಲ್ಲಿರೋ ಪದನೇ ತೆಗೆದುಕೊಳ್ತಾ ಇದ್ದೇವೆ, ಡಿಸಪಾಯಿಂಟೆಡ್. ಸೊ ಈ ರೀತಿ ನಾವು ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ತೇವೆ. ಇನ್ನು ಕೊನೆಯ ಭಾಗದಲ್ಲಿ ಒಂದು ಮಾರಲ್ ಅನ್ನು ಕೂಡ ನಾವು ಬರಿಬೇಕಾಗತ್ತೆ. ಒಂದು ಲೈನ್ ಬಿಟ್ಬಿಟ್ಟು ನೀವೇನು ಮಾಡ್ಬೋದು ಅಂದರೆ, ಮಾರಲ್ ಆಫ್ ದ ಸ್ಟೋರಿ ಅಂತ ಬರೆದು ಈ ಸ್ಟೋರಿ ಬಗ್ಗೆ ಒಂದು ಮಾರಲ್ ಅನ್ನ ಬರೆಯೋಣ. ತುಂಬಾ ಸಿಂಪಲ್ ಆಗಿರೋ ಸೆಂಟೆನ್ಸ್ಗಳನ್ನೇ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾವು ಡೋಂಟ್ ಬಿ ಗ್ರೀಡಿ ಅಂತೇಳಿ ಮಾರಲ್ ನ ತೆಗೆದುಕೊಳ್ಳಬಹುದು. ಡೋಂಟ್ ಬಿ ಗ್ರೀಡಿ ಅಂತ ಹೇಳಿ. ಸೊ ಈ ರೀತಿ ನೀವು ಒಂದು ಮಾರಲ್ ಅನ್ನು ಕೂಡ ಕೊನೆಗೆ ಬರಿಬಹುದು. ಇನ್ನೂ ಒಂದು ಸೆಂಟೆನ್ಸ್ ಅನ್ನ ನೀವು ಇಲ್ಲಿ ಸೇರಿಸ್ಕೋಬಹುದಾಗಿದೆ. ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಸ್ಟೋರಿ.
ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ಸ್ಟೋರಿ ದೊಡ್ಡದಾಗುತ್ತೆ. ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್. ಯಾವುದೇ ಸ್ಟೋರಿ ಕೊಟ್ಟರು ಕೂಡ ಈ ಒಂದು ಸೆಂಟೆನ್ಸನ್ನು ನೀವು ಸೇರಿಸ್ಕೊಂಡು ಬರೀರಿ. ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಸ್ಟೋರಿ. ಅದೇ ರೀತಿ ಪಿಕ್ಚರ್ ರೈಟಿಂಗಲ್ಲೂ ಕೂಡ ಅಷ್ಟೇ, ದಿಸ್ ಈಸ್ ಎ ವೆರಿ ಮೀನಿಂಗ್ಫುಲ್ ಪಿಕ್ಚರ್ ಅಂತಾನು ಕೂಡ ನೀವು ಪಿಕ್ಚರ್ ಡಿಸ್ಕ್ರಿಪ್ಷನಲ್ಲಿ ಬರೀಬಹುದು ವಿದ್ಯಾರ್ಥಿಗಳೇ. ಸೊ ನಿಮಗೆ ಈ ಒಂದು ಸ್ಟೋರಿ ಡೆವಲಪ್ಮೆಂಟ್ ಬಗ್ಗೆ ಒಂದಿಷ್ಟು ಕ್ಲೂಗಳು ಸಿಕ್ಕಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಸ್ಟೋರಿಗಳನ್ನು ಡೆವಲಪ್ಮೆಂಟ್ ಮಾಡೋದು ಹೇಗೆ ಅಂತ ನಿಮಗೆ ಬೇಕು ಅಂತ ಅನಿಸಿದರೆ ವಿಡಿಯೋಗಳು ಮೋರ್ ವಿಡಿಯೋಸ್ ಅಂತ ಹಾಕಿ, ಅಂದರೆ ಮೋರ್ ಸ್ಟೋರೀಸ್ ವಿಡಿಯೋಸ್ ಅಂತ ಕಮೆಂಟ್ ಮಾಡಿ. ಹೆಚ್ಚಿನ ಕಮೆಂಟ್ಗಳು ಬಂದರೆ ಇನ್ನೂ ಹೆಚ್ಚಿನ ಸ್ಟೋರಿಗಳನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಏನು ಪರೀಕ್ಷೆ ಬರೀತಾ ಇದ್ದಾರೋ ನಿಮಗೆಲ್ಲರಿಗೂ ಕೂಡ ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್.